ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗ ತಾನೇ KCET 2026 ಮುಗ್ದಿದೆ. ನೆಕ್ಸ್ಟ್ ಇವಾಗ ರಿಸಲ್ಟ್ ಬರೋವರೆಗೂ ಐ ಥಿಂಕ್ ಯು ಕ್ಯಾನ್ ರಿಲ್ಯಾಕ್ಸ್ ಅ ಬಿಟ್. ಹೌದು, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಯು ನೀಡ್ ಟು ನೋ ಈ ಟೈಮಲ್ಲಿ, ದಟ್ ಕೌನ್ಸಿಲಿಂಗ್ ಎಲ್ಲ ಹೇಗೆ ನಡೆಯುತ್ತೆ, ಅದರಲ್ಲೆಲ್ಲ ಹೇಗೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಬಟ್ ಅದಕ್ಕೋಸ್ಕರ ಅಂತ ನಾವಿದ್ದೀವಿ. ಸೊ ನಾವು ಕಾಂಟೆಂಟ್ನ ಪ್ರೊವೈಡ್ ಮಾಡ್ತೀವಿ, ನೀವು ಜಸ್ಟ್ ಅದನ್ನ ನೋಡ್ತಾ ಹೋಗ್ಬೇಕಷ್ಟೇ. ಅಪಾರ್ಟ್ ಫ್ರಮ್ ದಟ್, ಇವಾಗ ಒಂದು ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಕಾಗುತ್ತೆ ಅಂತಂದರೆ, ಕಟ್ ಆಫ್ ಈ ಸಲ ಹೇಗೆ ವೇರಿ ಆಗುತ್ತೆ. ವಿಲ್ ಇಟ್ ಬಿ ಬೆಟರ್ ದ್ಯಾನ್ ಪ್ರೀವಿಯಸ್ ಇಯರ್, ಆರ್ ವಿಲ್ ಇಟ್ ಬಿ ಲೆಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್? ಈ ಥರದ ವಿಷಯದ ಬಗ್ಗೆ ಗೊತ್ತಾಗಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ಫಸ್ಟ್ ಆಫ್ ಆಲ್ ಕಟ್ ಆಫ್ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು, ಈ ವರ್ಷ ಅದು ವೇರಿಯೇಷನ್ ಹೆಂಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿ ಆಲ್ ಸೆಟ್ ಟು ರಿಸೀವ್ ಯುವರ್ ರಿಸಲ್ಟ್ಸ್. ಸೊ ವೀಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಕೌನ್ಸಿಲಿಂಗ್ವರೆಗೂ ಏನೇನು ಕಾಂಟೆಂಟ್ ಬೇಕು ಅಥವಾ ಏನೇನು ನಾಲೆಡ್ಜ್ ಬೇಕು, ಅದ್ರ ಜೊತೆಗೆ ಆ ನಾಲೆಡ್ಜ್ನ ಅಪ್ಲೈ ಮಾಡಿ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ ಎಲ್ಲನೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಶೇರ್ ಮಾಡ್ತಿರ್ತೀನಿ. ಸೊ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ, ಕಟ್ ಆಫ್ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ 100 ಜನ ಒಂದು ಎಕ್ಸಾಮ್ ಬರೀತಾರೆ ಅಂತಂದರೆ, ಲೆಟ್ಸ್ ಸೇ 100 ಪೀಪಲ್ ಹ್ಯಾವ್ ರಿಟರ್ನ್ ದ ಎಕ್ಸಾಮ್. ಅದರಲ್ಲಿ 10 ಜನ ಲೈಕ್ 180ಗೆ ಒಂದು 170 ಪ್ಲಸ್ ತೆಗೆದಿರ್ತಾರೆ ಅಂತ ಅಂದ್ಕೊಳ್ಳಿ, ಓಕೆನಾ. ಇನ್ನು 30 ಜನ 150 to 170 ತೆಗೆದಿರ್ತಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಇನ್ನು 30 ಜನ 120 to 150 ತೆಗೆದಿರ್ತಾರೆ ಅಂತ ಅಂದ್ಕೊಳ್ಳಿ. ಇನ್ನು 10, 30, 40, 70 ಇನ್ನು 30 ಜನ 100 to 120 ತೆಗೆದಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಈ ಥರ ಇರುವಾಗ ಕಟ್ ಆಫ್ ಅಂದರೆ ಏನಂದರೆ, ಇವಾಗ ನೋಡಿ 30 ಪೀಪಲ್ 150 to 170 ತೆಗೆದಿರೋದ್ರಿಂದ ನಿಮ್ಗೆ ಏನಾದ್ರು ಮಾರ್ಕ್ಸ್ ನಿಮ್ಮದು 160 ಬಂದಿದ್ರೆ, ನಿಮ್ಮ ರ್ಯಾಂಕ್ ರೇಂಜ್ 10 to 40 ಇರುತ್ತೆ. ಟಾಪ್ 10 ಇರೋರೆಲ್ಲ 170 ಪ್ಲಸ್ ತೆಗೆದಿದ್ದಾರೆ. ಸೊ ಇಲ್ಲಿ ಟಾಪ್ 10 ಇರೋರೆಲ್ಲ 170 ಪ್ಲಸ್ ತೆಗೆದಿರೋದ್ರಿಂದ ನೆಕ್ಸ್ಟ್ 30 ಪೀಪಲ್ 150 to 170 ಏನಿದ್ರೆ ಅದರಲ್ಲಿ ನಿಮ್ಮ ರ್ಯಾಂಕ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ರ್ಯಾಂಕು ನಿಮ್ಮ ಕಟ್ ಆಫ್ ಮೇಲೆ ಡಿಟರ್ಮೈನ್ ಆಗ್ತಾ ಇದೆ. ಮಾರ್ಕ್ಸ್ ಆಬ್ವಿಯಸ್ಲಿ ಈಸ್ ಅ ಫ್ಯಾಕ್ಟರ್, ಬಟ್ ಅದ್ರ ಜೊತೆಗೆ ಕಟ್ ಆಫ್ ಮೇಲೂ ನಿಮ್ಮ ರ್ಯಾಂಕ್ ಎಲ್ಲಿದೆ ಅನ್ನೋದು ಡಿಟರ್ಮೈನ್ ಆಗ್ತಿದೆ. ಆ್ಯಂಡ್ ಈ ಕಟ್ ಆಫ್ ಎಲ್ಲಿಂದ ಡಿಟರ್ಮೈನ್ ಆಗ್ತಿದೆ ಅಂದರೆ ಪೇಪರ್ದು ಡಿಫಿಕಲ್ಟಿ ಮೇಲೆ ಅಷ್ಟೇ. ಇವಾಗ ಯುವರ್ ರ್ಯಾಂಕ್ ಇಸ್ ಡಿಪೆಂಡೆಂಟ್ ಆನ್ ದ ಕಟ್ ಆಫ್, ಬಟ್ ಕಟ್ ಆಫ್ ಈಸ್ ಇನ್ ಟರ್ನ್ ಡಿಪೆಂಡೆಂಟ್ ಆನ್ ಯುವರ್ ಪೇಪರ್ ಡಿಫಿಕಲ್ಟಿ. ಬಿಕಾಸ್ ಇವಾಗ ಎಷ್ಟು ಜನ ಈ ಮಾರ್ಕ್ಸ್ ರೇಂಜಲ್ಲಿ ಬರ್ತಾರೆ, ಎಷ್ಟು ಜನ ಈ ಮಾರ್ಕ್ಸ್ ರೇಂಜಲ್ಲಿ ಬರ್ತಾರೆ, ಎಷ್ಟು ಜನ ಈ ಮಾರ್ಕ್ಸ್ ರೇಂಜಲ್ಲಿ ಬರ್ತಾರೆ, ಇದನ್ನೆಲ್ಲ ಡಿಸೈಡ್ ಮಾಡೋದು ಪೇಪರ್ ಡಿಫಿಕಲ್ಟಿ ಒಂದೇನೆ. ಈ ವರ್ಷದ ಪೇಪರ್ ಡಿಫಿಕಲ್ಟಿ ಮತ್ತು ಕಟ್ ಆಫ್ ಎಲ್ಲ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಯೂಶ್ವಲಿ KCET ಅಂತ ಅಂದಾಗ ಒಂದಷ್ಟು 10 ಟಾಪ್ ಕಾಲೇಜಸ್ ಇದೆ ಕರ್ನಾಟಕದಲ್ಲಿ, ಅದಕ್ಕೋಸ್ಕರನೇ ಎಲ್ಲರೂ ಫೈಟ್ ಮಾಡ್ತಿರ್ತಾರೆ. ಆ್ಯಂಡ್ ಇಟ್ಸ್ ವೆರಿ ಗುಡ್, ದೆರ್ ಇಸ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ದೇರ್. ಬಟ್ ಅಲಾಂಗ್ ವಿತ್ ದಿಸ್, what I would suggest is to go through this genuine school which I found out, which is called Alta School of Technology. ಆಯಿತಾ, ಹಾಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ಇವ್ರ ಬಗ್ಗೆ. ಇಲ್ಲಿ ನಿಮಗೆ ನಾರ್ಮಲ್ ಟ್ರೆಡಿಷನಲ್ ಕಾಲೇಜಸ್ ಥರ ಇನ್ನು CGPA, ಇಂಟರ್ನಲ್ಸ್, ಪ್ರಾಕ್ಟಿಕಲ್ ಲ್ಯಾಬ್ಸ್, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಂತ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಇರೋದಕ್ಕಿಂತ ಇಲ್ಲಿ ನಿಮಗೆ ಡೇ 1ಇಂದನೇ ಬಿಲ್ಡಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಆ್ಯಂಡ್ ಯಾವ ಸ್ಕಿಲ್ಸ್ ಬೇಕೋ ಅದನ್ನು ಮಾತ್ರ ಹೇಳ್ಕೊಟ್ಟು ಅದನ್ನ ಯೂಸ್ ಮಾಡಿ ನೀವು ಹೇಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಎಂಫಸಿಸ್ ಇರುತ್ತೆ, ವಿಚ್ ಇಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನಿಮಗೆ BTech ಇನ್ ಕಂಪ್ಯೂಟರ್ ಸೈನ್ಸ್, AI and MLನ ಆಫರ್ ಮಾಡ್ತಾರೆ. ಆ್ಯಂಡ್ 5 UGC ಅಪ್ರೂವ್ಡ್ ಯೂನಿವರ್ಸಿಟೀಸ್ ಜೊತೆ ಇವ್ರು ಪಾರ್ಟ್ನರ್ ಆಗಿರೋದ್ರಿಂದ ಅಲ್ಲಿಂದ ನಿಮಗೆ ಡಿಗ್ರಿ ಸಿಕ್ಬಿಡುತ್ತೆ. ಆ್ಯಂಡ್ ಆ್ಯಕ್ಚುಯಲ್ ಡಿಫ್ರೆನ್ಸ್ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಕ್ಯಾರಿಯರ್ ಫೋಕಸ್. ಆಯಿತಾ, ಸೊ ನಿಮಗೆ ಡೇ 1ಇಂದನೇ ರೆಸ್ಯೂಮ್ ಬಿಲ್ಡಿಂಗ್ ಇರ್ಬೋದು, ಮಾಕ್ ಇಂಟರ್ವ್ಯೂಸ್ ಇರ್ಬೋದು, ಪೋರ್ಟ್ಫೋಲಿಯೋ ಬಿಲ್ಡಿಂಗ್ ಇರ್ಬೋದು, ಅಥವಾ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಇರ್ಬೋದು, ಈ ಥರ ಥಿಂಗ್ಸ್ನ ಡೇ 1ಇಂದನೇ ಎಂಫಸೈಸ್ ಮಾಡೋದ್ರಿಂದ ಯು ವಿಲ್ ಆ್ಯಕ್ಚುಲಿ ಬಿಕಮ್ ಅನ್ ಇಂಜಿನಿಯರ್ ಒನ್ಸ್ ಯು ಪಾಸ್ ಔಟ್ ಫ್ರಮ್ ದೀಸ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಟ್ಸ್. ಸೊ ವಿಚ್ ಇನ್ ದೇರ್ ಇನ್ ದ ಟ್ರೆಡಿಷನಲ್ ಕಾಲೇಜಸ್ ವಿಚ್ ವಿ ಸಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಟೆಕ್ ಸ್ಕೂಲ್ಸ್ ಬಗ್ಗೆ ಹೇಳ್ತಾ ಇರ್ತೀವಿ. ಆ್ಯಂಡ್ ಇವ್ರದ್ದೇ ಆಲ್ಗೋರೆನಾ ಅನ್ನೋ ಆ್ಯಪ್ ಇದೆ, ಇದರಲ್ಲಿ ನಿಮಗೆ ಕೋಡಿಂಗ್ ಪ್ರೊಫೈಲ್ಸ್ ಎಲ್ಲ ಒಂದೇ ಕಡೆ ಕಾನ್ಸಾಲಿಡೇಟ್ ಆಗೋದ್ರಿಂದ ಇಟ್ ವಿಲ್ ಬಿ ಈಸಿ ಟು ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್. ಆ್ಯಂಡ್ AMCA ಅಸೈನ್ಮೆಂಟ್ಸ್ ಇವ್ರು ಕಂಡಕ್ಟ್ ಮಾಡೋದ್ರಿಂದ ಅಲ್ಲಿ ದೀಸ್ ಪ್ರೊಫೈಲ್ಸ್ ವಿಲ್ ಬಿ ಡೈರೆಕ್ಟ್ಲಿ ಶೇರ್ ಟು 1000+ ಕಂಪನೀಸ್. ಸೊ ಅಷ್ಟು ಕಂಪ್ನೀಸಿಗೆ ನಿಮ್ಮ ಪ್ರೊಫೈಲ್ ಹೋಗ್ತಿದೆ ಅಂದರೆ ಆಬ್ವಿಯಸ್ಲಿ ಅದರಲ್ಲೇ ಯಾರೊಬ್ಬರು ಇಫ್ ದೇ ಫೀಲ್ ದಟ್ ಯುವರ್ ರೆಸ್ಯೂಮೆ ಆರ್ ಯುವರ್ ಪ್ರೊಫೈಲ್ ಇಸ್ ಫಿಟ್ ಟು ದೇರ್ ರೋಲ್, ಅವರೇ ಡೈರೆಕ್ಟಾಗಿ ಅಪ್ರೋಚ್ ಆಗ್ತಾರೆ. ಆ್ಯಂಡ್ ಯು ಕ್ಯಾನ್ ಈಸಿಲಿ ಸೇಲ್ ಥ್ರೂ ದ ಪ್ಲೇಸ್ಮೆಂಟ್ ಪ್ರೋಸೆಸ್. ಅಲಾಂಗ್ ವಿತ್ ದಟ್ ಅಮೆಝಾನ್, ಮೈಕ್ರೋಸಾಫ್ಟ್, ಗೂಗಲ್ ಈ ಥರ ಕಂಪ್ನೀಸಿಂದ ಮೆಂಟರ್ಶಿಪ್ ಸಹ ಪ್ರೊವೈಡ್ ಮಾಡಿಸ್ತಾರೆ. ಸೊ ದಟ್ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿಲಿ ಇರೋದ್ರಿಂದ ಒಂದು ಸ್ವಲ್ಪ ಇನ್ಸೈಟ್ಸ್ ಅವಾಗ ಸಿಗ್ತಾ ಇರಲಿ ಅಂತ. ಕ್ಯಾಂಪಸ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಇವ್ರು ಹ್ಯಾಕಥಾನ್ಸ್ ಸಹ ಅವಾಗ ಕಂಡಕ್ಟ್ ಮಾಡ್ತಿರ್ತಾರೆ, ಅಪ್ ಟು 50,000 ಪ್ರೈಸ್ ಪೂಲ್ವರೆಗೂ, ವಿಚ್ ಇಸ್ ಆ್ಯಕ್ಚುಲಿ ಎಸೆನ್ಷಿಯಲ್. ಆಯಿತಾ, ಇನ್ನೇನು ಇಂಜಿನಿಯರಿಂಗ್ ಕಾಲೇಜ್ನ ಕೇಳಿದ್ರೆ. ಆ್ಯಂಡ್ ಇವ್ರ ವೆಬ್ಸೈಟ್ ನೀವು ಚೆಕ್ ಮಾಡಲೇಬೇಕು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಇದೆ ಅಲ್ಲಿ, ನಾನು ಒಂದಷ್ಟು ಹೇಳಿದೆ ಅಷ್ಟೇ, ಇನ್ನೂ ತುಂಬ ಡೀಟೇಲ್ಸ್ ಇದೆ, ನೀವು ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದಕ್ಕೆ ಜಾಯ್ನ್ ಆಗೋದು ಹೆಂಗೆ ಅಂತ ಕೇಳೋದಾದರೆ, ಒಂದು ಇಫ್ ಯು ನಿಮ್ಮ JEEಲಿ ನಿಮ್ಮ ಪರ್ಸೆಂಟೇಜ್ ಏನಾದರೂ 85% ಜಾಸ್ತಿ ಇದ್ದರೆ ನಿಮಗೆ ಇಲ್ಲಿಗೆ ಡೈರೆಕ್ಟ್ ಅಡ್ಮಿಷನ್ ತಗೋಬೋದು. ಜಸ್ಟ್ ಇಂಟರ್ವ್ಯೂಸ್ ಮತ್ತು ಕೌನ್ಸಿಲಿಂಗ್ ಇರುತ್ತೆ ಅಷ್ಟೇ. ಬಟ್ ಇಲ್ಲ ಅಂದರೂ ಪರವಾಗಿಲ್ಲ, ಇವ್ರದ್ದೇ ಆದಂಥ ಆಲ್ಟಾ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಿಕೊಂಡು, ಅದಾದಮೇಲೆ ಆಬ್ವಿಯಸ್ಲಿ ಇಂಟರ್ವ್ಯೂ ಮತ್ತು ಕೌನ್ಸಿಲಿಂಗ್ನ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಈ ಇನ್ಸ್ಟಿಟ್ಯೂಟ್ಗೆ ಎಂಟ್ರ್ ಆಗ್ಬೋದು.
ಆ್ಯಂಡ್ JEE ಮೂಲಕ ಆಗಲಿ ಅಥವಾ ASAT ಮೂಲಕ ಆಗಲಿ ಯಾವುದೇ ಆದ್ರೂ ನೀವು ಫಸ್ಟ್ ಮೇ ಒಳಗಡೆ ಅಪ್ಲೈ ಮಾಡಬೇಕು, ಬಿಕಾಸ್ ದಟ್ ಈಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ದಿಸ್. ASAT ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕಾಗಲಿ ಅಥವಾ JEE ಮೂಲಕ ಅಪ್ಲೈ ಮಾಡೋಕ್ಕಾಗಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಲೆಟ್ಸ್ ಟಾಕ್ ಅಬೌಟ್ ಫಿಸಿಕ್ಸ್ ಫಸ್ಟ್. ಪೇಪರ್ ಡಿಫಿಕಲ್ಟಿಯಿಂದ ಕಟ್ ಆಫ್ ಡಿಟರ್ಮೈನ್ ಆಗುತ್ತೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಇಂಡೈರೆಕ್ಟ್ಲಿ. ಸೊ ಅದ್ರ ಬಗ್ಗೆ ನೋಡೋದಾದರೆ, ಫಸ್ಟ್ ಥಿಂಗ್, ಫಿಸಿಕ್ಸ್ ಈಸಿ ಟು ಮಾಡ್ರೇಟ್ ಇತ್ತು 2025 ಬಟ್ ಇವಾಗ ಮಾಡ್ರೇಟ್ ಟು ಡಿಫಿಕಲ್ಟ್, ಯಾಕಂದರೆ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತಿದೆ. ಆಬ್ವಿಯಸ್ಲಿ ಆಲ್ ಆಫ್ ದಿಸ್ ಇಸ್ ಪ್ರೆಡಿಕ್ಷನ್ ಓನ್ಲಿ. ಇಟ್ಸ್ ನಾಟ್ ದಟ್ ಓಕೆ ಎಲ್ಲರಿಗೂ ಡಿಫಿಕಲ್ಟ್ ಆಗಬೇಕು ಅಥವಾ ಎಲ್ಲರಿಗೂ ಮಾಡ್ರೇಟ್ ಟು ಡಿಫಿಕಲ್ಟ್ ಆಗಬೇಕು, ಎಲ್ಲರಿಗೂ ಟೈಮ್ ಕನ್ಸ್ಯೂಮಿಂಗ್ ಆಗಬೇಕು ಅಂತ. ಇಟ್ಸ್ ಬೇಸ್ಡ್ ಆನ್ ಅ ಕಾನ್ಸಾಲಿಡೇಟೆಡ್ ರಿವ್ಯೂ ಆಫ್ ಅ ಸರ್ಟನ್ ಸೆಟ್ ಆಫ್ ಪೀಪಲ್. ಸೊ ರಿಸೋರ್ಸಸ್ ಬಂದು ನಾನು ಯೂಸ್ ಮಾಡಿರೋದು ಶಿಕ್ಷಾ ಮತ್ತು ಅದರ್ ಸೋರ್ಸಸ್ ಆನ್ ಇಂಟರ್ನೆಟ್, ಅದ್ರ ಬೇಸಿಸ್ ಮೇಲೆ ಕಾನ್ಸಲ್ಟೇಟ್ ಮಾಡಿರೋಂಥ ರಿಸಲ್ಟ್ಸ್ ಇದು. ಸೊ ಟೈಮ್ ಕನ್ಸ್ಯೂಮಿಂಗ್ ಇರೋದ್ರಿಂದ ಲೆಟ್ಸ್ ಟ್ರೀಟ್ ಫಿಸಿಕ್ಸ್ ಆಸ್ ಮಾಡ್ರೇಟ್ ಟು ಡಿಫಿಕಲ್ಟ್ ದಿಸ್ ಟೈಮ್. ಆ್ಯಂಡ್ ಕೆಮಿಸ್ಟ್ರಿ ಆಲ್ಸೋ ವಾಸ್ ಈಸಿ ಟು ಮಾಡ್ರೇಟ್ ಲಾಸ್ಟ್ ಇಯರ್, ಬಟ್ ಈ ವರ್ಷ ಪೀಪಲ್ ಆರ್ ಟೆಲ್ಲಿಂಗ್ ದಟ್ ಇಟ್ಸ್ ಸ್ಲೈಟ್ಲಿ ಕಾಂಪ್ಲೆಕ್ಸ್ ಬಿಕಾಸ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಸ್ವಲ್ಪ ಜಾಸ್ತಿ ಇತ್ತು, ಅದರಿಂದ ಟೈಮು ಕನ್ಸ್ಯೂಮ್ ಆಯಿತು ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಪಿಕ್ ದ ಎಕ್ಸಾಕ್ಟ್ ರೈಟ್ ಆನ್ಸರ್ಸ್ ಇನ್ ಟೈಮ್ ಅಂತ ಹೇಳ್ತಿದ್ದೀರಾ. ಸೊ ಸ್ಟೂಡೆಂಟ್ಸ್ದು ಈ ರಿವ್ಯೂ ಬೇಸಿಸ್ ಮೇಲೆ ನೋಡೋದಾದರೆ, ಅಗೇನ್ ಕೆಮಿಸ್ಟ್ರಿ ಈಸ್ ಆಲ್ಸೋ ಕೈಂಡ್ ಆಫ್ ಸ್ಲೈಟ್ಲಿ ಟು ದ ಡಿಫಿಕಲ್ಟ್ ಸೈಡ್. ಆ್ಯಂಡ್ ನೆಕ್ಸ್ಟ್ ಮಾತಾಡೋದಾದರೆ ಮ್ಯಾಥಮೆಟಿಕ್ಸ್ ವಾಸ್ ಆಲ್ಮೋಸ್ಟ್ ದ ಸೇಮ್ ಅಂತ ಹೇಳಿದ್ರು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಸಹ ಹಾಕಿ. ಸೊ ಲೆಟ್ಸ್ ಸಿ ಇಫ್ ವಿ ಬೋತ್ ಆರ್ ಅಲೈನಿಂಗ್ ಇನ್ ದ ಸೇಮ್ ಥಾಟ್. ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಹೆವಿ ಇತ್ತು ಅಂತಂದರು, ಬಟ್ ಸ್ಟಿಲ್ ಪೇಪರ್ ಲೆವೆಲ್ ವಾಸ್ ಈಸಿ ಟು ಮೀಡಿಯಮ್ ಅಂತಲೇ ಹೇಳ್ತಿದ್ದಾರೆ ಎಲ್ಲರೂ. ಸೊ ಇವಾಗ ಇಲ್ಲಿ ನೋಡೋದಾದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಲಿ ವಿ ಗಾಟ್ ಆ್ಯನ್ ಅಪ್ಪರ್ ಎಡ್ಜ್ ಇನ್ ದ ಸೆನ್ಸ್ ಪೇಪರ್ ಡಿಫಿಕಲ್ಟಿ ಇದ್ದಷ್ಟು ಕಟ್ ಆಫ್ ಕಮ್ಮಿ ಇರುತ್ತೆ. ಕಟ್ ಆಫ್ ಕಮ್ಮಿ ಅಂದರೆ ಯಾವ ಥರ ಗೊತ್ತಾ ಗೈಸ್? ಇವಾಗ 100+ ಮಾರ್ಕ್ಸ್ ತೊಗೊಂಡು ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಸ್ವಲ್ಪ ಡೀಸೆಂಟ್ ಇದ್ದಿದ್ರೆ ಲೈಕ್ 10K ಒಳಗೆ ಬರ್ಬೋದಿತ್ತು ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಲ ಒಂದು 90+ ತೆಗೆದ್ರೂ ಇರ್ಬೋದು ಈ ಥರ. ದಿಸ್ ಇಸ್ ವಾಟ್ ಐ ಮೀನ್ ನಾಟ್ ಟೆಲಿಂಗ್ ದಿಸ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್. ಕಟ್ ಆಫ್ ಕಮ್ಮಿ ಆಗೋದು ಅಂದ್ರೆ ಏನು ಅಂತ ಹೇಳ್ತೀನಿ ಅಷ್ಟೇ. ಸೊ ಮ್ಯಾಥಮೆಟಿಕ್ಸ್ ಈಸ್ ದ ಸೇಮ್, ಸೊ ಅದು ಇಟ್ ಡಸಂಟ್ ಕಮ್ ಇನ್ ಟು ಪ್ಲೇ. ಸೊ ಇವೆರಡು ಈ ಥರ ಇರೋದ್ರಿಂದ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ, ದಿಸ್ ಇಸ್ ಜಸ್ಟ್ ಮೈ ವರ್ಡ್ ಇಟ್. ಒನ್ಸ್ ಅಗೇನ್ ಐಮ್ ಟೆಲಿಂಗ್ ಯು, ಡಿಸ್ಕ್ಲೈಮರ್ ಆರ್ ನೋಟಿಸ್, ಎನಿಥಿಂಗ್ ಯು ಕ್ಯಾನ್ ಟೇಕ್ ಫಾರ್ ದ್ಯಾಟ್ ರೀಸನ್. ನನ್ನ ಕಡೆಯಿಂದ ಹೇಳೋದಾದರೆ ಕಟ್ ಆಫ್ ಮೈಟ್ ಸ್ಲೈಟ್ಲಿ ಗೋ ಡೌನ್ ಇನ್ ದ ಸೆನ್ಸ್ ನಮಗೆ ಪಾಸಿಟಿವ್. ನಮ್ದು ಒಂಚೂರು ಕಮ್ಮಿ ಮಾರ್ಕ್ಸ್ ಇದ್ರೂ ಜಾಸ್ತಿ ರ್ಯಾಂಕ್ ಬರುತ್ತೆ, ಯಾಕಂದರೆ ಆಬ್ವಿಯಸ್ಲಿ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ. ಪೇಪರ್ ಡಿಫಿಕಲ್ಟ್ ಇದ್ದಾಗ ಎಲ್ಲರೂ ಚೆನ್ನಾಗಿ ಮಾಡಿರಲ್ಲ, ಅಥವಾ ಎಲ್ಲರದು ಆವ್ರೇಜ್ ಸ್ಕೋರ್ ಸ್ವಲ್ಪ ಕಮ್ಮಿ ಸೈಡಲ್ಲೇ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ಅಷ್ಟೇ. ಬಟ್ ದೇರ್ ವೋಂಟ್ ಬಿ ಮಚ್ ಡಿಫ್ರೆನ್ಸ್ ಅಂತೀನಿ. ಬಟ್ 2025 ರ್ಯಾಂಕ್ ವರ್ಸಸ್ ಮಾರ್ಕ್ಸ್ನ ನೀವೇನು ನೋಡ್ತೀರಾ ಅದಕ್ಕಿಂತ ಒಂಚೂರು ಕಮ್ಮಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ಸೆ ನಿಮ್ಮ ಮಾರ್ಕ್ಸ್ಗೆ 117 ಮತ್ತು 295ಗೆ if in KCET 2025 if you are getting a rank somewhere around 2.5 to 3K, ನೀವು 2026ಅಲ್ಲಿ you can expect somewhere around 2.3 to 3K or something. So this was what I am telling. Minor changes ಇರುತ್ತೆ, it's not that ಏನೋ ತುಂಬ ಹೈ ರೇಂಜ್ ಚೇಂಜಸ್ ಇರುತ್ತೆ ಅಂತ. But let's see in the comment section on whether even you people felt the same. ಈ ವಿಷಯ ಗೊತ್ತಿರಬೇಕು ಅಂತ ಹೇಳಿದೆ, ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ನ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋಲಿ ನಾನು ಕೌನ್ಸಿಲಿಂಗ್ ಬಗ್ಗೆ ಇನ್ನೇನೇನು ಡೀಟೇಲ್ಸ್ ಕೊಡ್ಬೋದು ನಿಮಗೆ ಕೊಡ್ತಾ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಗೈಸ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.